ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತದ ಪ್ರಕರಣ 11 ಜನ ಸಾವನ್ನಪ್ಪಿದ್ದಾರೆ. ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಕಥೆ. ಕಾಲ್ತುಳಿತಕ್ಕೆ ವಿದ್ಯಾರ್ಥಿನಿ ದಿವ್ಯಾಂಶಿ ದುರ್ಮರಣ. ಮರಣೋತ್ತರ ಪರೀಕ್ಷೆಯ ಬಳಿಕ ಮೃತದೇಹವನ್ನು ಹಸ್ತಾಂತರಿಸಲಾಗಿದೆ. ಯಲಹಂಕದ ಚೌಡೇಶ್ವರಿ ಲೇಔಟ್ ಮನೆಗೆ ಮೃತದೇಹವನ್ನು ರವಾನಿಸಲಾಗಿದೆ. 9ನೇ ತರಗತಿ ಓದ್ತಾ ಇದ್ರು ದಿವ್ಯಾಂಶಿ. ಯಲಹಂಕದಲ್ಲಿ ಇವತ್ತು ದಿವ್ಯಾಂಶಿಯವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಕಾಲ್ತುಳಿತಕ್ಕೆ 9ನೇ ತರಗತಿ ವಿದ್ಯಾರ್ಥಿನಿ ದಿವ್ಯಾಂಶಿ ಸಾವನ್ನಪ್ಪಿರುವಂಥದ್ದು. RCBಯ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗುವುದಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿದ್ರು. ಕಾಲ್ತುಳಿತಕ್ಕೊಳಗಾಗಿ ದಿವ್ಯಾಂಶಿ ಉಸಿರು ಚೆಲ್ಲಿದ್ದಾರೆ. ಅವರ ಕುಟುಂಬಸ್ಥರ ಗೋಳಾಟ ಹೇಳತೀರದಾಗಿದೆ. ಇದ್ದೊಬ್ಬ ಮಗಳನ್ನು ಕಳೆದುಕೊಂಡು ಈಗ ಪೇರೆಂಟ್ಸ್ ಬಿಕ್ಕಬೇಕಾದಂತಹ, ಅಳಬೇಕಾದಂತಹ, ಕಣ್ಣೀರಲ್ಲಿ ಕೈ ತೊಳಿಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು RCB ಟ್ರೋಫಿಯನ್ನು ತಂದಂತಹ ಸಂದರ್ಭದಲ್ಲಿ ಸ್ಟೇಡಿಯಂನಲ್ಲಿ ಬಳಿ ಉಂಟಾದಂತಹ ಕಾಲ್ತುಳಿತದಲ್ಲಿ ಈಗಾಗಲೇ 11 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನೂ ಕೂಡ 20ಕ್ಕೂ ಹೆಚ್ಚು ಮಂದಿ ಆಸ್ಪತ್ರೆ ಸೇರಿದ್ದಾರೆ. ಈ ನಡುವೆ 9ನೇ ತರಗತಿ ವಿದ್ಯಾರ್ಥಿನಿ ದಿವ್ಯಾಂಶಿ ಈಕೆ ಸಾವನ್ನಪ್ಪಿದ್ದಾರೆ. ಅವ್ರ ತಾತ ಲಕ್ಷ್ಮೀನಾರಾಯಣ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ತಮ್ಮ ಹುಡುಗಿ ಯಾರು, ಹೇಗೆ ಗೊತ್ತಾಯಿತು ತಮ್ಮ ವಿಚಾರ, ಯಾವಾಗ? ಸರ್ ನನಗೆ 2 ಗಂಟೆಗೆ ಹೋಗಿ ಹೇಳಿದ್ರು ಸರ್, ಈ ಥರ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗ್ತಾ ಇದೀವಿ ಅಂತ ಹೇಳಿದರು. ಈ ಥರ ಪ್ರೋಗ್ರಾಮ್ ನೋಡೋಕೆ ಹೋಗ್ತಾ ಇದೀವಿ ಅಂತ ಹೇಳಿದ್ರು. ರಾತ್ರಿ ಎಲ್ಲ ನೋಡಿದ್ರಲ್ಲ, ಇನ್ಯಾಕೆ ಸುಮ್ಮನೆ ಹೋಗಬೇಡಿ ಅಂತ ಹೇಳಿದ್ದೀನಿ. ಆದರೂ ಹೋಗೋರು, ಅವ್ರ ಫ್ಯಾಮಿಲಿ ಜೊತೆಲಿ ಹೋಗೋರು, ಒಬ್ಬರೇನು ಹೋಗಿಲ್ಲ. ಫ್ಯಾಮಿಲಿ ಜೊತೆಲಿ ಹೋಗಿ ಅವರು ಇವತ್ತು ಸ್ಕೂಲ್ಗೆ ರೆಡಿ ಆಗಿದ್ದಂತೆ ಬೆಳಗ್ಗೆ. ಆದರೂ ಸ್ಕೂಲ್ ಡ್ರಾಪ್ ಮಾಡಿಸಿ ಇವರು ಕರ್ಕೊಂಡೋಗಾರೆ. ಅವ್ರ ತಾಯಿ ಕರ್ಕೊಂಡೋದ್ಮೇಲೆ ಅವರು ಎಷ್ಟು ಗಂಟೆಗೆ ಆಗಿದ್ದು ಗೊತ್ತಿಲ್ಲ ಸರ್. ನನಗೆ ಫೋನ್ 2 ಗಂಟೆ ಮಾಡೋರೆ. ನನಗೆ ಮತ್ತೆ 4:15 ಫೋನ್ ಮಾಡೋರೆ. ಅವ್ರ ನಿಕ್ ನೇಮ್ ಬಂದು ಡಿಂಪಲ್ ಅಂತ. ಡಿಂಪಲ್ ಇನ್ನಿಲ್ಲ ಅಂತೇಳಿ ನನಗೆ ಫೋನ್ ಮಾಡೋರು. ನಾವು ಯಾರು ಬಂದಿದ್ರು ಸರ್ ಸ್ಟೇಡಿಯಂ? ಅವ್ರ ತಾಯಿ, ಅವ್ರ ಚಿಕ್ಕ ತಾಯಿ, ಇನ್ನೂ ಇಬ್ಬರು, ಟೋಟಲ್ 5 ಜನ ಬಂದವರು. ಈ ಕಾಲ್ತುಳಿತ ಆಯಿತು ಅಂತೇಳಿ ಫೋನ್ ಮಾಡಿ. ಕಾಲ್ದು ಕೆಳಗಡೆ ಬಿದ್ದೋಗ್ಬಿಟ್ಟಿದೆ, ತೊಳೆದ್ಬಿಟ್ಟವ್ರೆ, ಪ್ರಾಣ ಇಲ್ಲ ಅಂತ ಹೇಳಿದ್ರು ಫೋನು. ನಾವು ಇಲ್ಲಿಂದ ಫೋನ್ ಮಾಡೋರು, ಬರೀ ಹಾಸ್ಪಿಟಲ್ ಬಂದು ಫೋನ್ ಮಾಡೋರು. ಈಗ ತಾವು ಎಲ್ಲಿ ಇರೋದು ಸರ್? ಏನು ಓದ್ತಿದ್ಲು ದಿವ್ಯಾಂಶ? 9th ಕ್ಲಾಸ್. ಈ ಸಲ 9th. ಪೂರ್ವ ಪ್ರಜ್ಞಾ ಸ್ಕೂಲು, ಗುಬ್ಬಿ ಕ್ರಾಸು, ಕಣ್ಣೂರು ಹತ್ರ. ಬರಿತಿ ಬಂಡೆ ಅಂತಾರೆ ಅದಕ್ಕೆ. ಅಪ್ಪ ಅಮ್ಮ ಏನು ಮಾಡ್ತಿದ್ರು ಸರ್? ಎಷ್ಟು ಜನ? ಅವರು ಸಾಫ್ಟ್ವೇರ್ ಇಂಜಿನಿಯರ್, ಅಲ್ಲಿ ಕೂತವ್ರು ಸಾಫ್ಟ್ವೇರ್ ಇಂಜಿನಿಯರು. ಅಮ್ಮ ಹೌಸ್ ವೈಫು, ಅವ್ರ ತಾಯಿ. ಇದು ಅವ್ರ ತಾತ ಲಕ್ಷ್ಮೀನಾರಾಯಣ ಅವರ ಮಾತು. ಅಂದರೆ ಈ ಒಂದು ಘಟನೆ ಸಂಬಂಧ 4 ಮಂದಿ ಮಧ್ಯಾಹ್ನ ಸ್ಟೇಡಿಯಂ ಬಳಿ ಬಂದಿದ್ದರು. ಆ ಸಂದರ್ಭದಲ್ಲಿ ಕಾಲ್ತುಳಿತ ಉಂಟಾಗಿದೆ. ಕಾಲ್ತುಳಿತದಲ್ಲಿ ಸಿಲುಕಿ ನನ್ನ ಮೊಮ್ಮಗಳು ಸಾವನ್ನಪ್ಪಿದ್ದಾರೆ ಅನ್ನೋ ಮಟ್ಟಿಗೆ ದಿವ್ಯಾಂಶಿನಿ ಅವರ ತಾತ ಲಕ್ಷ್ಮೀನಾರಾಯಣ ಅವರು ಹೇಳ್ತಿರೋದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ.